ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಮನೆಯಲ್ಲಿರೋ ವೆಜಿಟೇಬಲ್ಸ್ನ ಕುಯ್ಯಕ್ಕೆ ಹೋಗ್ತಿದ್ದೀನಿ. ಬನ್ನಿ ನನ್ನ ಜೊತೆ. ಫಸ್ಟ್ ನಾವು ಸ್ಲಿಪ್ಪರ್ ಹಾಕ್ಕೊಳ್ಳೋಣ. ನೋಡಿ ನನ್ನ ಹೊಸ ಹೇರ್ ಸ್ಟೈಲ್ ಹೆಂಗಿದೆ. ಕೂದಲು ಸ್ವಲ್ಪ ಶಾರ್ಟ್ ಆಯಿತು, ಟ್ರೈ ಮಾಡಿದೆ. ನೆಕ್ಸ್ಟ್ ಇಯರಿಂದ ಇದೇ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ ಸ್ಕೂಲಿಗೆ. ಇವತ್ತು ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ಹ್ಯಾಪಿ ಡೇ ಆಗಿರ್ಬೋದಲ್ವ. ಆಲ್ಮೋಸ್ಟ್ ಎಲ್ಲರ ಎಕ್ಸಾಮ್ಸ್ ಎಲ್ಲ ಮುಗ್ದಿರುತ್ತೆ ಮಕ್ಕಳದು. ಪೇರೆಂಟ್ಸಿಗಂತೂ ಇಲ್ಲಿ ನೋಡಿ ನಮ್ಮ ಅಪ್ಪ ಇದ್ದಾರೆ. ನೋಡಿ ಇಲ್ಲಿ ಅಪ್ಪ ಅವರಿದ್ದಾರೆ ಕುಯ್ಯೋಕ್ಕೆ ಹೆಲ್ಪ್ ಮಾಡೋಕ್ಕೆ. ಮೊದಲು ನಾವು ಬೀನ್ಸ್ ಕುಯ್ಯೋಣ. ನೋಡಿ ಗ್ರೀನಿ ಫ್ರೆಶ್ ಬೀನ್ಸ್. ನಾನು ಶಿವರಾತ್ರಿ ವ್ಲಾಗ್ಸ್ ನೋಡಿದ್ದೀರಾ ಗೊತ್ತಿಲ್ಲ. ನೋಡಿಲ್ಲ ಅಂದರೆ ಅಲ್ಲಿ ಹೇಳಿದ್ದೆ, ಈ ಗಿಡ ತೋರಿಸಿದ್ದೆ, ಆದರೆ ಬೀನ್ಸ್ ಬಿಟ್ಟಿರಲಿಲ್ಲ. ಇವಾಗ ನೋಡಿ ಬಿಟ್ಟಿದೆ. ದಿಲ್ಲಿ ಅಪ್ಪ ಅಲ್ಲಿ ನೋಡಿ, ಇಲ್ಲಿ ಒಂದು ಮಧ್ಯದಲ್ಲಿ ಹಾಂ ಈ ಕಡೆ ನೋಡೋಣ ಬನ್ನಿ. ನೋಡಿ ಅವತ್ತು ಹೆಂಗಿತ್ತು, ಇವಾಗ ಹಿಂಗಾಗಿದೆ. ಈ ಗಿಡನ ಅಲ್ಲ ಈ ಕಡೆ ಬೀನ್ಸ್ ಯಾಕೆ ಅಂದರೆ ನಾವಿವತ್ತು ಹಕ್ಕ ನೂಡಲ್ಸ್ ಮಾಡ್ತಿದ್ದೀವಿ ನಾಷ್ಟಕ್ಕೆ. ಈಗ ಎಕ್ಸಾಮ್ಸ್ ಎಲ್ಲ ಮುಗಿದು ರಜೆ ಸಿಕ್ತಲ್ಲ, ಅದಕ್ಕೆ ರಜೆ ಸಿಕ್ಕಿದ್ದಕ್ಕೆ ಸ್ಪೆಷಲ್ ನಾವು ಫ್ರೆಶ್ ಆಗಿ ವೆಜಿಟೇಬಲ್ಸಿಂದ ಹಕ್ಕ ನೂಡಲ್ಸ್ ಮಾಡೋಣ ಬನ್ನಿ. ಫ್ರೆಶ್ ಕಲಿ ಬನ್ನಿ. ನೆಕ್ಸ್ಟ್ ನಾವು ಬದನೆಕಾಯಿ ಕುಯ್ಯೋಣ. ಕುಯ್ಯೋಕೆ ಹೇಳ್ತರು ನೋಡಿ, ಫ್ರೆಶ್ ಆಗಿ ಬೆಳೆದಿರೋ ಬದನೆಕಾಯಿ ನೋಡಿ ಇಲ್ಲಿ. ಬನ್ನಿ ಮನೆಗೆ ಹೋಗೋಣ. ನೋಡಿ ನಮ್ಮಮ್ಮ ವೆಯ್ಟಿಂಗಲ್ಲಿದ್ದಾರೆ ಅಡುಗೆ ಮಾಡೋಕ್ಕೆ. ಸಾಕಲ್ಲ? ಹಾಂ, ಥ್ಯಾಂಕ್ ಯು. ಇವಾಗ ನಾವು ರೆಸಿಪಿ ಮಾಡೋಣ. ಈಗ ನಾವು ಹಕ್ಕ ನೂಡಲ್ಸ್ ಮಾಡೋಣ. ಬನ್ನಿ, ಅಷ್ಟೊತ್ತಿಗೆ ನಮ್ಮ ಹೊರಗಿನ ವಾತಾವರಣ ನೋಡ್ಕೊಬರೋಣ ಒಂದು 5 ಮಿನಿಟ್ಸ್. ಕಮೆಂಟಲ್ಲಿ ಹೇಳಿ ನನಗೆ ಈ ಹೇರ್ಸ್ಟೈಲ್ ಹೆಂಗೆ ಕಾಣ್ತದೆ ಅಂತ. ನನ್ನ ಪ್ರಕಾರ ಗೊತ್ತಿಲ್ಲ, ಗೊತ್ತಾಗ್ತಿದೆ ಇಷ್ಟೆಲ್ಲ ಇದು ಎಷ್ಟೆಲ್ಲ. ನೋಡಿ ನಮ್ಮ ಮನೆಯವರೆಗೆ ಬಂದ್ವಿ. ಈಗ ಹೇಳ್ದಂಗೆ ಇದೆ ಆ ರೋಡ್. ಬನ್ನಿ, ನಮ್ಮ ಲೋಗನ್ ವಿಲ್ಲಾ ಅಂದರೆ ಎಸ್ಥೆಟಿಕ್ ಫ್ಲವರ್ ಹೆಂಗಿದೆ ನೋಡೋಣ.
ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಹೋಗೋಣ. ಇಲ್ಲಿ ಬಟ್ಟೆ ಒಗೆಯುವಂಥ ಕಲ್ಲು ಇದು ಸುತ್ತಲೂ ಒಂಥರ ಕೂಲೆ. ಹಾಗೆ ಅಲ್ಲಿ ಇನ್ನೊಂದು ಇಲ್ಲಿ ಎಸ್ಥೆಟಿಕ್ ಫ್ಲವರ್ ಅಂದರೆ ಬೋಗನ್ ವಿಲಾ ಇದೆ, ತೋರಿಸ್ತೀನಿ ನೋಡಿ. ಇದು ನಮ್ಮನೆ ಹತ್ರ ಇರೋದು. ಇದು ವೈಲೆಟ್ ಲೈಟ್ ಆಗಿರೋದು. ಹೋಗೋಣ ಬನ್ನಿ. ಬನ್ನಿ ಈಗ ನಮ್ಮ ಕಂಟಿನ್ಯೂ ಮಾಡೋಣ. ಏನು ಇಲ್ಲಿ ನೋಡಿ, ನೋಡೋಕ್ಕೆ ನಾವು ಬೀನ್ಸ್ ಬೀಜ ಇದೆ ಇಲ್ಲಿ ನೋಡಿ. ಕೆಂಪು, ಬ್ರೌನ್, ಕ್ರೀಮ್ ನೋಡಿ, ಅಪ್ಪನ ಕೈಯಲ್ಲಿದೆ. ಬ್ಲ್ಯಾಕ್ ಎಲ್ಲ ಇದೆ ನೋಡಿ. ಇದನ್ನ ನೆಕ್ಸ್ಟ್ ನೆಡೋಣ ನಾವು. ಆಮೇಲೆ ರಿಸಲ್ಟ್ನ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಬನ್ನಿ. ನೋಡಿ ನೆನೆ ಮಾಡಿ ಕಡಲೆಪುರಿ. ಈ ಪುರಿ ನೋಡಿ ತುಂಬ ಡಿಫ್ರೆಂಟ್ ಆಗಿದೆ. ಅದು ಮಿಲ್ಲೆಟ್ಸ್ ಮತ್ತು ಜೋಳದಿಂದ ಮಾಡಿರೋ ಪುರಿ. ಹೆಲ್ದಿ, ತುಂಬ ಚೆನ್ನಾಗೇ ಇದೆ. ನೋಡಿ ನಮ್ಮ ಮನೆ ಮುಂದೆ ವೀವ್ ಹೆಂಗಿರುತ್ತೆ ಅಂದರೆ ಬೆಳಿಗ್ಗೆದ್ದಲ್ಲಿ ಇದು ಪೊಮಗ್ರಾನೇಟ್ ಗಿಡ. ಇವಾಗ ತುಂಬ ಚೆನ್ನಾಗಿ ಚಿಗುರಿದೆ. ನಮ್ಮ ತಮ್ಮ ಏನು ಮಾಡ್ತಿದ್ದಾನೆ ನೋಡ್ಕೊಬರೋಣ. ಹೆಂಗಿದ್ದೀರಾ ನೋಡಿ. ನಾವು ನೆಡಕ್ಕಿರೋ ಬೀಜನ ಇಲ್ಲಿ ಚಿಗುರು ಬರೋಕ್ಕೆ ನೀರಿಗೆ ಹಾಕಿದ್ವಿ. ಮೊಳಕೆ ಬರಕ್ಕೆ ನೀರಿಗೆ ಹಾಕಿರ್ತೀವಿ. ಎಲ್ಲ ಕಟ್ಟಾಯ್ತಾ? ನೋಡಿ ಇಲ್ಲಿ ನಮ್ಮ ರೆಸಿಪಿ ನೂಡಲ್ಸ್ ಬೇಯ್ತಾ ಇದೆ. ಹಕ್ಕ ನೂಡಲ್ಸ್. ನೆಕ್ಸ್ಟ್ ನೋಡಿ ನಮ್ಮ ಫ್ರೆಶ್ ಬೀನ್ಸ್, ಆರ್ಗ್ಯಾನಿಕ್ ಬೀನ್ಸ್, ಏನು ಕೆಮಿಕಲ್ ಇಲ್ಲ, ಯಾವುದೇ ಗೊಬ್ಬರ ಹಾಕದೇ ಇರೋ ಬೀನ್ಸ್. ತುಂಬ ಟೇಸ್ಟಿ ಮತ್ತು ಯಮ್ಮಿ. ನೆಕ್ಸ್ಟ್ ಕ್ಯಾರೆಟ್. ಅದು ಮೋರ ಸ್ಮಾರ್ಟ್ ಬಜಾರ್ ಕ್ಯಾರೆಟ್. ಟೇಸ್ಟ್ ಇರುತ್ತೆ, ಇಲ್ಲ ಅಂತಲ್ಲ. ಕ್ಯಾರೆಟ್. ನೆಕ್ಸ್ಟ್ ಕ್ಯಾಬೇಜ್. ಎಲ್ಲಿಂದ ತಂದಿದ್ದು? ಇದು ಮನೆ ಹತ್ರ ತರಕಾರಿ ಗಾಡಿಯಲ್ಲಿ ತಗೊಂಡಿದ್ದು ಕ್ಯಾಬೇಜ್. ಈ 3 ಇಂಗ್ರೀಡಿಯೆಂಟ್ಸಿಂದ ನಾವು ಮಾಡ್ತೀವಿ. ಕ್ಯಾಪ್ಸಿಕಮ್ ಬೇಕಾ? ಬೇಕಂದರೆ ನೀವು ಕ್ಯಾಪ್ಸಿಕಮ್ನ ಸಹ ಆ್ಯಡ್ ಮಾಡ್ಬೋದು. ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ನಾನು ಇನ್ನೊಂದು
ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಅದ್ರ ಹೆಸರು ಟ್ರಾನ್ಸಿಷನ್ಸ್ ವಿತ್ ರೂಪು ಅಂತ. ಪ್ಲೀಸ್ ನನ್ನ ಸಬ್ಸ್ಕ್ರೈಬರ್ಸ್ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಟ್ರಾನ್ಸಿಷನ್ಸ್ ಮತ್ತು ರೀಲ್ಸ್ ವೀಡಿಯೋಸ್ ಇದೆ ಅದರಲ್ಲಿ. ಚೆನ್ನಾಗಿದೆ ನನ್ನ ಪ್ರಕಾರ. ನಿಮಗೇನು ಇಷ್ಟ ಆಗುತ್ತೆ ಗೊತ್ತಿಲ್ಲ. 27 ಸಬ್ಸ್ಕ್ರೈಬರ್ಸ್ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ, ನನ್ನ ಇನ್ನಷ್ಟು ಬೆಳೆಸಿ. ನೋಡಿ, ಇದು ನಂದು ಯೂಟ್ಯೂಬ್ ಚಾನಲ್. ನಾನು ಈ ಯೂಟ್ಯೂಬ್ ಚಾನಲ್ಲಿ ಒಂದು ಆಲ್ಮೋಸ್ಟ್ 23 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಅನಾಲಿಸ್ಟಿಕ್ಸ್ನ ನೋಡಿ. ಇದರಲ್ಲಿ ನಂದು ವೀಕ್ಲಿ ರೀಕ್ಯಾಪ್, ಇಷ್ಟು ವ್ಯೂಸ್ ಆಗಿದೆ, ನನಗೆ ಇಷ್ಟು ಲೈಕ್ಸ್, ಶೇರ್ಸ್ ಎಲ್ಲ ಕಮೆಂಟ್ಸ್ ಆಗಿದೆ. ಆಮೇಲೆ ನೆಕ್ಸ್ಟ್ ನಾನೀಗ ನಂದು ಮೋಸ್ಟ್ ವ್ಯೂಡ್ ರೀಲ್ನ ತೋರಿಸ್ತೀನಿ ನೋಡಿ. ಇದು ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದು ಮೋಸ್ಟ್ ವ್ಯೂಡ್ ರೀಲ್. ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದು ನೋಡಿ ಎಷ್ಟು ವ್ಯೂಸ್ ಅಂತ, ಹೆಂಗಿದೆ ಅಂತ ಸಹ ಹೇಳಿ. ಇದು ಈಗ ಟ್ರೆಂಡಿಯಾಗಿರೋ ಕಲರ್ ಮಿಕ್ಸಿಂಗ್ ಟ್ರೆಂಡ್ ಉಂಟಲ್ಲ, ಅದು. ಪ್ಲೀಸ್ ನನ್ನ ಚಾನಲಿಗೆ ಬಂದುಬಿಟ್ಟು ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಎಲ್ಲ ನೋಡಿ. ಪುನಃ ನಾವು ನಮ್ಮ ರೆಸಿಪಿಗೆ ಹೋಗೋಣ. ನೋಡಿ, ಇಲ್ಲೆಲ್ಲ ಕಟ್ಟಾಕಿ ರೆಡಿಯಾಗಿದೆ. ಅದರ ಕಟ್ಟಾಗಿ ರೆಡಿಯಾಗಿದೆ. ಇಲ್ಲಿ ಬಾಣಲಿ ಸಹ ರೆಡಿ ಇದೆ. ನೂಡಲ್ಸ್ ಸಹ ರೆಡಿಯಾಗಿದೆ ನೋಡಿ. ಪೆಪ್ಪರ್, ವೆಜಿಟೇಬಲ್ಸ್ ಹಾಕಿದ್ದಾರೆ. ಮತ್ತು ಫಸ್ಟ್ ಪೆಪ್ಪರ್ ಮತ್ತು ಸಾಲ್ಟ್ ಹಾಕಬೇಕು. ಈರುಳ್ಳಿ ಬೆಳ್ಳುಳ್ಳಿ ಈಗ ಫಸ್ಟ್ ಇದನ್ನ ಫ್ರೈ ಮಾಡೋಣ, ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿನ ಆ್ಯಡ್ ಮಾಡೋಣ. ಇವಾಗ ಈರುಳ್ಳಿ ಬೆಳ್ಳುಳ್ಳಿನ ಕಟ್ ಮಾಡ್ಕೊಳ್ತಾರೆ. ನೋಡಿ, ನಮ್ಮ ಇಂಡಿಯಾ ಫ್ಲಾಗ್ ಕಲರ್ ಥರನೇ ಇದೆ. ಕೇಸರಿ, ಹಸಿರು. ಕ್ಯಾಪ್ಸಿಕಮ್ ಒಂದು ಮಿಕ್ಸ್ ಆಗಿದೆ, ಅದು ಇನ್ನೂ ಗ್ರೀನ್ ಇರ್ತಿತ್ತು. ನನಗೆ ಸ್ವಲ್ಪ ಹೊತ್ತು ಬೇಡಕ್ಕಿರೋದು. ಆಲ್ಮೋಸ್ಟ್ ಇದು ಫ್ರೈ ಆಗಿ ರೆಡಿಯಾಗಿದೆ. ಆಫ್ಟರ್ ಈಗ ಆನಿಯನ್ ಮತ್ತು ಜಿಂಜರ್ನ ಹಾಕೋಣ. ಅದೇ ಗಾರ್ಲಿಕ್ನ ಹಾಕೋಣ. ಇನ್ನೂ ಒಂದು 5 ಮಿನಿಟ್ಸ್ ಹಂಗೆ ಸ್ವಲ್ಪ ಫ್ರೈ ಆಗುತ್ತೆ. ಸ್ವಲ್ಪ ಪೆಪ್ಪರ್ ಹಾಕ್ತಾರೆ. ಟೇಸ್ಟ್ ಆಗಲಿ ಹಾಕಿ ಸ್ವಲ್ಪ ಸರಿ ಇದೆ, ಬೇಡ ಟೇಸ್ಟ್ ಸರಿ ಇಲ್ಲ ಅಂದರೆ ಸ್ವಲ್ಪ ಹಾಕ್ತಾರೆ. ನೆಕ್ಸ್ಟ್ ನಾವು ಹಾಗೆ ಇಲ್ಲಿ ನಮ್ಮ ಫ್ರೆಶ್ ನಾಟಿ ಕೋಳಿ ಮೊಟ್ಟೆ ಇದೆ. ಅದನ್ನ ಉಡಿಸ್ಬೇಡ, ಆಯ್ತಾ? ಇದನ್ನ ನಾವು ಕ್ರ್ಯಾಂಬಲ್ ಮಾಡಿ ಹಾಕೋಣ. ಇವಾಗನೂ ಕೋಳಿ ಕುಗ್ತಾನೇ ಇದೆ. ಕ್ರ್ಯಾಂಬಲ್ ಮಾಡ್ತಾ ಇದ್ದಾರೆ. ಫಸ್ಟ್ ಮೊಟ್ಟೆನ ಹಾಕೋತಾರೆ. ಎಷ್ಟಂದರೆ 1 2 3 4 4 eggs 4 ಆಯಿತು. ಈಗ 5 ಈಗ 6 ಸುಮ್ಮನೆ ನಾನು
ಆಮೇಲೆ ಹಾಕ್ತೀನಿ ಪುಡಿ ಎಲ್ಲ ಮಾಡ್ತೀನಿ ಸುಮ್ಮನೆ. ನಾವು ಸ್ವಲ್ಪ ಉಪ್ಪು ಮತ್ತು ಎಕ್ಸ್ಟ್ರಾ ಫಸ್ಟ್ ರೆಡ್ ಸಾಲ್ಟ್ ಇಲ್ಲ ನಾರ್ಮಲ್ ಸಾಲ್ಟ್ನ ಯೂಸ್ ಮಾಡಿ. ರೆಡ್ ಸಾಲ್ಟ್ ಅಲ್ಲ ಇದು ಪಿಂಕ್ ಸಾಲ್ಟ್ ಹಿಮಾಲಯನ್ ಸಾಲ್ಟ್. ಹಿಮಾಲಯನ್ ಸಾಲ್ಟ್ ಯಾವ ಸಾಲ್ಟ್ ಬೇಕಾದ್ರೆ ಹಾಕ್ಕೊಳ್ಳಿ. ನಮ್ಮಲ್ಲಿ ಯಾವ ಸಾಲ್ಟ್ ಇದೆ ನಾವು ಆ ಸಾಲ್ಟ್ ಹಾಕ್ತೀವಿ. ನೆಕ್ಸ್ಟ್ ಟರ್ಮರಿಕ್ ಪೌಡರ್. ಯಾಕೆಂದರೆ ಸ್ವಲ್ಪ ಸ್ಮೆಲ್ ಇರೋದಿಲ್ಲ ಅದಕ್ಕೋಸ್ಕರ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೆಕ್ಸ್ಟ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೆಕ್ಸ್ಟ್ ಮಿಕ್ಸ್ ಮಾಡಿ ಮತ್ತೆ ನೀವು ಆನ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಆನ್ ಮಾಡಬೇಕು ಗ್ಯಾಸ್. ಇದು ನೂಡಲ್ಸ್ ಮೇಲ್ಗಡೆ ಹಾಕಬೇಕು. ಇದು ನೂಡಲ್ಸ್ ಎಲ್ಲ ಮಾಡಿ ಆದಮೇಲೆ ಮೇಲಿಂದ ಬೇಕಂದ್ರೆ ಹಾಕ್ಕೋಬೋದು. ಫಸ್ಟೇ ಮಿಕ್ಸ್ ಮಾಡಿದ್ರೆ ವೆಜಿಟೇರಿಯನ್ಸ್ ಆದರೆ ಹಾಕೋ ಅವಶ್ಯಕತೆ ಇಲ್ಲ. ನಾನ್ ವೆಜಿಟೇರಿಯನ್ಸ್ ಹಾಕ್ಕೋಬೋದು, ಇಲ್ಲ ಇಷ್ಟ ಇರೋರು ಹಾಕ್ಕೋಬೋದು, ಇಷ್ಟ ಇಲ್ದಿರೋರು ಬೇಡ. ಸ್ವಲ್ಪ ಬೇಯಬೇಕು ಹಂಗೆ. ಅಂಬಲಾಗಿ ರೆಡಿಯಾಗಿದೆ ನಮ್ಮ ಎಗ್ಸ್. ಮೇಲೆ ಸ್ವಲ್ಪ ಖಾರಕ್ಕೆ ಇಷ್ಟು ಒಳ್ಳೆದ್ರೆ ಸ್ವಲ್ಪ ಪೆಪ್ಪರ್ ಹಾಕೊಂಡು ಖಾರಕ್ಕೆ ಮೇಲೆ ಸ್ವಲ್ಪ ಖಾರಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಹಾಕೊಂಡು ಬೇಕಂದರೆ ಖಾರ ಸ್ಪೈಸಿ ಬೇಕನ್ನೋರು ಹಾಕ್ಕೋಬೋದು. ನೆಕ್ಸ್ಟ್ ನಾವು ಅಮ್ಮ ನೋಡಿ ನೀಟಾಗಿ ಆಗಿದೆ. ಆಫ್ ಮಾಡಿ ಗ್ಯಾಸ್ ಮೇಲೆ ಇಷ್ಟ ಅಂದರೆ ಸಾಕು, ಯಾಕಂದರೆ ಇನ್ನೂ ಬಾಯ್ಲ್ ಮಾಡಿ ಇಲ್ಲ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಈ ಪಾಸ್ತಾನ ಅಲ್ಲ ಸಾರಿ ಹಕ್ಕ ನೂಡಲ್ಸ್ನ ಮತ್ತು ನಮ್ಮ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡೋಣ. ಹುಳಿಗೆ ಬೇಕಾದರೆ ನಿಂಬೆಹಣ್ಣು ಹಾಕೋಬೋದು. ನೂಡಲ್ಸ್ ಬಾಯ್ಲ್ ಆದಮೇಲೆ ಸ್ವಲ್ಪ ಆಯಿಲ್ ಮಿಕ್ಸಿಂಗ್ ಮಾಡಿ ಇಟ್ಟಿದ್ದೀವಿ. ಅದು ಅಂಟಬಾರ್ದು ಅಂತೇಳಿ ಆಯಿಲ್ ಸ್ವಲ್ಪ ಆಯಿಲ್ ಬಿಸಿ ಮಾಡಿದ ಆಯಿಲನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ಟಾರ್ಟ್ ಆಯಿತು. ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಮತ್ತು ಉಪ್ಪನ್ನು ಹಾಕಿತ್ತು. ನೆಕ್ಸ್ಟ್ ನಾವು ಹೀಗೆ ಮಿಕ್ಸ್ ಮಾಡೋಣ. ಕಲರ್ಫುಲ್ ನೂಡಲ್ಸ್ ರೆಡಿ. ನಾವೇನು ಹಾಕೋದಿಲ್ಲ, ಬೇಕಂದರೆ ರೆಡಿಮೇಡ್ ನಾವು ನೂಡಲ್ಸ್ ಪಾಸ್ತಾ ಮಸಾಲೆ ಎಲ್ಲ ಹಾಕೋಬೋದು. ನಾವು ಪೆಪ್ಪರೇ ಮೇನಾಗಿ ಹಾಕೊಳ್ತೀವಿ. ಸಿಗುತ್ತಲ್ವ ನೂಡಲ್ಸ್ ಮಸಾಲ, ಅದು ಹಾಕ್ಬೋದು. ಇನ್ನು ಸಾಸ್ಗಳು ಬೇಕಾದರೆ ಹಾಕೋಬೋದು. ಕೆಚಪ್ ಸಾಸ್ ನಿಮ್ಮ ಫ್ಲೇವರ್ ತಕ್ಕಂತೆ ಕೆಚಪ್ ಸಾಸ್ ಎಲ್ಲ ಹಾಕಿ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಹೀಗೆ ಪ್ಲೇನಾಗಿ ಚೆನ್ನಾಗಿರುತ್ತೆ. ಈಗ ನಾವು ಕ್ರಾಂಬಲ್ಡ್ ಎಗ್ಸ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ರೆಡಿ ಆದಮೇಲೆ ಈಗ ಸರ್ವ್ ಮಾಡೋಣ ಪ್ಲೇಟಿಗೆ. ಫಸ್ಟ್ ಹಾಕೊಳ್ಳೋಣ ನಾವು. ಆಮೇಲೆ ಕ್ರಾಂಬಲ್ಡ್ ಎಗ್ಸ್ನ ಈಗ ನೋಡಿ ನಾಟಿ ಮೊಟ್ಟೆ, ವೆಜಿಟೇಬಲ್ಸ್, ಹಕ್ಕ ನೂಡಲ್ಸ್ ರೆಡಿ. ತುಂಬ ಟೇಸ್ಟಿ ಮತ್ತು ಹೆಲ್ದಿ, ಆರ್ಗ್ಯಾನಿಕ್, ಟೇಸ್ಟಿ ಆ್ಯಂಡ್ ಹೆಲ್ದಿ. ನೆಕ್ಸ್ಟ್ ಸ್ಪೂನ್ ಹಾಕಮ್ಮ. ಒಂದು ಸ್ಪೂನ್ ಹಾಕಿ ಫಸ್ಟ್ ನಮ್ಮ ಅಪ್ಪ ಅವ್ರಿಗೆ ಹೆಂಗಿದೆ ಟೇಸ್ಟ್ ಅಂತ ಕೇಳೋಣ ಬನ್ನಿ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಯುದ್ಧದ ಭೀಕರತೆ ದಿನೇ ದಿನೇ ಹೆಚ್ಚಾಗ್ತಿದೆಯೇ ಹೊರತು ಕಿಂಚಿತ್ತೂ ಕಮ್ಮಿ ಆಗ್ತಿಲ್ಲ. ಇರಾನ್ ಕಡುಕೋಪಕ್ಕೆ ಸದ್ಯ ಇಸ್ರೇಲ್ ಅಮೆರಿಕ ಭಾರಿ ನಷ್ಟವನ್ನೇ ಅನುಭವಿಸಿದೆ. ಓಕೆ, ಈ ನಮ್ಮ ಹೆಲ್ದಿ ಆರ್ಗ್ಯಾನಿಕ್ ಟೇಸ್ಟಿ ನೂಡಲ್ಸ್ ಅಂದರೆ ಹಕ್ಕ ನೂಡಲ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.
ಬಾಯ್.